ಬರುವಂಥದ್ದು ಟೈಮ್ ಫಂಕ್ಷನ್ಸ್. ಎಕ್ಸೆಲಲ್ಲಿ ಯಾವುದಾದ್ರೂ ಒಂದು ಸೆಲ್ಲಲ್ಲಿ ಕರೆಂಟ್ ಟೈಮ್ ಅಂದರೆ ಇವಾಗ ಇರೋವಂಥ ಟೈಮ್ನ ಡಿಸ್ಪ್ಲೇ ಮಾಡಬೇಕು ಅಂದರೆ ಅದಕ್ಕೆ ಯೂಸ್ ಮಾಡೋವಂಥ ಶಾರ್ಟ್ಕಟ್ ಕೀ ಯಾವುದು ಅಂತಂದರೆ ಕಂಟ್ರೋಲ್ ಜೊತೆಗೆ ಶಿಫ್ಟ್ ಅದ್ರ ಜೊತೆಗೆ ಸೆಮಿಕೋಲನ್ ಮೂರನ್ನು ಒಟ್ಟಿಗೆ ಪ್ರೆಸ್ ಮಾಡಿದಾಗ ನಮಗೆ ಕರೆಂಟ್ ಟೈಮ್ ಇಲ್ಲಿ ನೀವು ನೋಡ್ಬೋದು 4:47. ಅದು 24 hour ಫಾರ್ಮ್ಯಾಟಲ್ಲಿ ಡಿಸ್ಪ್ಲೇ ಮಾಡೋದ್ರಿಂದ 16:47 ಅಂತ ತೋರಿಸ್ತಿದೆ. ಎಂಟರ್ ಕೀ ಪ್ರೆಸ್ ಮಾಡ್ಬೋದು. ಇದರಲ್ಲಿ ಒಂದು ಲಿಮಿಟೇಷನ್ ಇದೆ, ಏನಂತ ಅಂದರೆ ಇದರಲ್ಲಿ ಅವರ್ಸ್ ಮತ್ತು ಮಿನಿಟ್ಸ್ ಮಾತ್ರ ಡಿಸ್ಪ್ಲೇ ಆಗುತ್ತೆ, ಸೆಕೆಂಡ್ಸ್ ಡಿಸ್ಪ್ಲೇ ಆಗಲ್ಲ. ಸೆಕೆಂಡ್ಸ್ ನೀವು ಎಷ್ಟೊತ್ತಿಗೆ ಯೂಸ್ ಮಾಡಿದ್ರು ಈ ಶಾರ್ಟ್ಕಟ್ ಕೀನ 0 ಅಂತಲೇ ತೋರಿಸುತ್ತೆ. ನೆಕ್ಸ್ಟ್ ಅದಾದಮೇಲೆ ಟೈಮ್ ಫಂಕ್ಷನಲ್ಲಿ ನಾವು ಟೈಮ್ ಫಂಕ್ಷನ್ನ ಟೈಪ್ ಮಾಡಿ ಟ್ಯಾಬ್ ಕೀ ಪ್ರೆಸ್ ಮಾಡಿದಾಗ ಬ್ರಾಕೆಟ್ಸ್ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು ಕೆಳಗಡೆ ಸಜೆಷನ್ಸ್ ಕೊಡ್ತಾ ಇದೆ ನಮಗೆ ಹೆಲ್ಪರ್ ಟೆಕ್ಸ್ಟಲ್ಲಿ ಅವರ್, ಮಿನಿಟ್ ಮತ್ತು ಸೆಕೆಂಡ್ನ ಟೈಪ್ ಮಾಡಿ ಅಂತ. ನಾನಿಲ್ಲಿ ಅವರ್ನ 21 ಅಂತ ಟೈಪ್ ಮಾಡ್ತಿದ್ದೀನಿ. 24 hour ಫಾರ್ಮ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ. 21, ಮಿನಿಟ್ಸ್ 45 ನಿಮಿಷನ ಆ್ಯಡ್ ಮಾಡ್ತಿದ್ದೀನಿ, ಸೆಕೆಂಡ್ಸ್ನ 15 ಅಂತ ಟೈಪ್ ಮಾಡ್ತಿದ್ದೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಇಲ್ಲಿ ನೀವು ನೋಡ್ಬೋದು 21 ಅವರು 45 ನಿಮಿಷ 15 ಸೆಕೆಂಡು ನಾನು ಎಂಟ್ರಿ ಮಾಡಿರೋದು. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಟಿಸ್ ಮಾಡ್ಬೋದು ಇಲ್ಲಿ 9:45 PM 24 hour ಫಾರ್ಮ್ಯಾಟ್ ಆಗಿರೋದ್ರಿಂದ ಇಲ್ಲಿ PM ಅಂತ ಡಿಸ್ಪ್ಲೇ ಆಗ್ತಿದೆ. ಯಾಕಂದರೆ ನಾನಿಲ್ಲಿ ಯೂಸ್ ಮಾಡಿರೋಂಥ ಅವರ್ಸ್ 21 ಅಂತ. ಅದೇ ಥರ ನಾನಿಲ್ಲಿ ಬಲಗಡೆ ನೋಡ್ಬೋದು ನೀವು ಟೈಮ್ ಫಂಕ್ಷನಲ್ಲಿ ಸಪೋಸ್ 9 ಅವರ್ಸ್ಗೆ 9 ಹಾಕ್ಬಿಟ್ಟು 20 ನಿಮಿಷ 20 ಸೆಕೆಂಡ್ ಹಾಕ್ಬಿಟ್ಟು ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ಇದು 24 hours 9 ಅಂತ ಟೈಪ್ ಮಾಡಿರೋದ್ರಿಂದ AM ಅಂತ ತಗೊಳುತ್ತೆ. ಸೊ ನಾವು ಟೈಮಲ್ಲಿ ಏನೇ ವ್ಯಾಲ್ಯೂಸ್ ಪಾಸ್ ಮಾಡಿದ್ರು ಅವರ್ಸ್ಗೆ ಅದು 24 hours ಫಾರ್ಮ್ಯಾಟ್ನ ಕನ್ಸಿಡರ್ ಮಾಡುತ್ತೆ. ನೀವು 0 ಇಂದ 23 hours ಯಾವ ನಂಬರ್ ಬೇಕಿದ್ರೂ ಪಾಸ್ ಮಾಡ್ಬೋದು ಟೈಮ್ಗೆ, ಅವರ್ಸ್ಗೆ. ಅದೇ ಥರ ಸೆಕೆಂಡ್ಸ್ಗೆ 0 ಇಂದ ಅಂದರೆ 0 ಇಂದ 59, ಮಿನಿಟ್ಸ್ಗೂ ಕೂಡ 0 ಇಂದ 59 ಏನಿದೆ ಅಲ್ಲಿವರೆಗೆ ಪಾಸ್ ಮಾಡ್ಬೋದು. ನೆಕ್ಸ್ಟು ಟೈಮಲ್ಲಿಂದ ನಾವು ಅವರ್ಸ್, ಮಿನಿಟ್ಸ್ ಮತ್ತು ಸೆಕೆಂಡ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಅಂದರೆ ನಾವು ಅವರ್, ಮಿನಿಟ್ ಮತ್ತು ಸೆಕೆಂಡ್ ಫಂಕ್ಷನ್ನ ಯೂಸ್ ಮಾಡಬೇಕು. ಅದನ್ನು ಹೇಗೆ ಅಂತ ನೋಡೋಣ. ಇಲ್ಲಿ ಹಾಕ್ಬಿಟ್ಟು ಅವರ್ ಫಂಕ್ಷನ್ ಟೈಪ್ ಮಾಡಿ ಬ್ರ್ಯಾಕೆಟ್ಸಲ್ಲಿ ನಾವು ಟೈಮ್ನ ಪಾಸ್ ಮಾಡಬೇಕು. ಇಲ್ಲಿ ನಾನು ಕರೆಂಟ್ ಟೈಮ್ ಅಂತ ಏನು ತೊಗೊಂಡಿದ್ದೀನಿ ಅದನ್ನು ಪಾಸ್ ಮಾಡ್ತಿದ್ದೀನಿ. ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ ನಮಗೆ ಇದು 16 ಅಂತ ತೋರಿಸ್ತಾ ಇದೆ. ಅಂದರೆ 4 ಗಂಟೆ ಆಗಿರೋದ್ರಿಂದ ಇದು 24 hour ಫಾರ್ಮ್ಯಾಟ್ ಆಗಿರೋದ್ರಿಂದ 4 ಗಂಟೆನ ಮಧ್ಯಾಹ್ನ 4 ಗಂಟೆನ 16 ಅಂತ ತೋರಿಸುತ್ತೆ. ಅದೇ ಥರ ನಾನು ಹಾಕ್ಬಿಟ್ಟು ಮಿನಿಟ್ ಅದಕ್ಕೆ ಟೈಮ್ನ ಪಾಸ್ ಮಾಡಿದಾಗ ಬ್ರ್ಯಾಕೆಟ್ಸ್ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದಾಗ 47, ಇಲ್ಲಿ 16:47 ಅಂತ ಏನಿದೆ 47 ನಿಮಿಷನ ತೋರಿಸುತ್ತೆ. ಅದೇ ಥರ ಸೆಕೆಂಡ್ ಫಂಕ್ಷನ್ನ ಟೈಪ್ ಮಾಡಿ ಟೈಮ್ನ ಪಾಸ್ ಮಾಡಿ. ಇವಾಗ ಇದರಲ್ಲಿ 0 ಅಂತ ತೋರಿಸುತ್ತೆ ನಾನು ಕರೆಂಟ್ ಟೈಮ್ನ ಸೆಲೆಕ್ಟ್ ಮಾಡಿಕೊಂಡ್ರೆ, ಯಾಕಂದರೆ ಬೈ ಡಿಫಾಲ್ಟ್ ಅದು ಸೆಕೆಂಡ್ಸ್ನ 0 ಆಗಿ ತಗೊಳುತ್ತೆ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಟೈಮ್ಗೆ ಏನು ಪಾಸ್ ಮಾಡಿದ್ದೀನಿ ವ್ಯಾಲ್ಯೂಸ್ನ ಆ ಟೈಮ್ನ ಪಾಸ್ ಮಾಡ್ತಿದ್ದೀನಿ. ಬ್ರ್ಯಾಕೆಟ್ಸ್ನ ಕ್ಲೋಸ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಇಲ್ಲಿ 15 ಅಂತ ತೋರಿಸುತ್ತೆ. ಯಾಕಂದರೆ ಈ ಸೆಲ್ಲಲ್ಲಿ ನಮಗೆ ನಾನು ಟೈಮ್ ವ್ಯಾಲ್ಯೂನ ಪಾಸ್ ಮಾಡಬೇಕಾದ್ರೆ ಸೆಕೆಂಡ್ಸ್ನ 15 ಅಂತ ಪಾಸ್ ಮಾಡಿದ್ದೆ. ಇದು ಅವರ್, ಮಿನಿಟ್ ಮತ್ತು ಸೆಕೆಂಡ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಫಂಕ್ಷನ್ಸ್.